ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಯನ್ನು ಬರಲಿ, ಮಾದಿಗ ಸಮಾಜ ನಿಮ್ಮನ್ನ ಧಿಕ್ಕರಿಸ್ತದೆ, ನಿಮ್ಮನ್ನ ವಿರೋಧಿಸ್ತದೆ, ನಿಮ್ಮ ವಿರುದ್ಧವಾಗಿ ಮತ ಚಲಾಯಿಸ್ತದೆ ಅನ್ನುವಂಥದ್ದನ್ನು. ಈ ರಾಜಕಾರಣಿಗಳಿಗೆ ಏನಾದ್ರೂ ಹೆದರಿಸಬೇಕಾದ್ರೆ ಓಟ್ ಕೊಡಲ್ಲ ಅನ್ನೋದಂತ ಮಾತ್ರ ಹೆದರಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಹೆದರಿಕೆಯನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ ಸಮಾಜದ ಮುಖಂಡರು ಕಳಕಳಿಯನ್ನು ಇಟ್ಟುಕೊಂಡು ಊರೂರಿಗೆ ಸುತ್ತಾಡ್ತಾ ಇದ್ದಾರೆ. ನಮ್ಮ ಧೈರ್ಯ, ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು? ಆಯ್ತು, ಕಾರ್ಯಕ್ರಮ ಮುಗಿದ ತಕ್ಷಣ ಮುಗಿದೋಯ್ತಾ? ಅಲ್ಲ. ಈಗ ಗೊತ್ತಾ, ವೇದಿಕೆ ಮೇಲೆ ಕುಂತ ಎಲ್ಲ ಸಮಾಜದ ನಿಮ್ಮ ಕಣ್ಮಣಿಗಳು ಇಲ್ಲಿಯವರೆಗೆ ಯಾರಿಗೆ ನಿಜವಾದಂತ ಲಾಭವನ್ನ ಸಿಕ್ಕಿಲ್ಲ. ನಿಮ್ಮ ಲಾಭವನ್ನ ಮತ್ತೊಂದು ಜಾತಿಯವರು, ಮತ್ತೊಂದು ವಾಮಿಸಲನ್ನು ಪಡ್ಕೊಂಡಿದ್ದಾರೆ. 75 ವರ್ಷ ಆಯ್ತು. ಸ್ವಲ್ಪ ಕಲ್ಪನೆ ಮಾಡಿ, 3 ತಲೆಮಾರಿಗಳು. ನಿಮ್ಮ ಮುತ್ತೆ ಹೋದ, ನಿಮ್ಮ ತಂದೆ ಹೋದ, ನಿಮ್ಮ ಹಿರಿಯ ಬಂಧುಗಳು ಹೋದ್ರೆ, ಈಗ ನೀವು ಬಂದಿದ್ರಿ. ಎಲ್ಲಿಯವರೆಗೆ ಸ್ವಾಭಿಮಾನದ ಮತ್ತು ಸ್ವಾವಲಂಬದ ಕಿಚ್ಚಿರಲ್ಲ, ಅಲ್ಲಿಯವರೆಗೆ ಒಳ ಮೀಸಲಾತಿಗೆ ಇಂತಹ ಒಂದು ಬಂಡ ಸರ್ಕಾರಗಳು ಹಣಿಯೋದಿಲ್ಲ. ಸಮಯ ಬಂದಿದೆ, ಅದನ್ನು ಈಡೇರಿಸಬೇಕಾಗಿದೆ. ಇವತ್ತು ಇಲ್ಲಿ ಬಂದಂತ ಎಲ್ಲ ಯುವಕರಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ. ಮತ್ತೆ ಬರಲಾರ್ದಂತ ಯುವಕರಿಗೆ ಕೂಡ ನೀವು ಜೋಡಿಸ್ಕೋಬೇಕು. ಇವತ್ತು ಅನೇಕ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದರೆ ನಿಮ್ಮ ಮನೆಯಲ್ಲಿರುವಂತ, ನಿಮ್ಮ ಗಲ್ಲಿಯಲ್ಲಿರುವಂತ ಯುವಕರಿಗೆ ನಾರಾಯಣ ಸ್ವಾಮಿಯವರಾಗಲಿ, ವಾಜರಾಜವರಾಗಲಿ, ಕಾರಜೋಳವರಾಗಲಿ ಯಾವ ಕಳಕಳಿಯ ಮಾತುಗಳನ್ನು ಹೇಳಿದರೆ ಹೋಗಿ ಅವರ ಕಿವಿಯಲ್ಲಿ ಊದಬೇಕು. ನಾವು ಕುರುಡರಾಗಿ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಅಲ್ಲ. ಏನು, ನಾವು ಮುಚ್ಚಿ ಕಾಂಗ್ರೆಸ್ಸಿಗೆ ಓಟ್ ಹಾಕುವವರಲ್ಲ. ನಮಗೆ ನ್ಯಾಯ ಕೊಡುವಂತ ಪಕ್ಷ, ನಮಗೆ ನಮ್ಮ ಬೆನ್ನಿಗೆ ನಮ್ಮ ಹಕ್ಕನ್ನ ಕೊಡುವಂತ ಪಕ್ಷಕ್ಕೆ, ನಮ್ಮ ಮುಖಂಡರಿಗೆ ಚುನಾವಣೆಯಲ್ಲಿ ನಮ್ಮ ಮತ ಇರ್ತದೆ ಅನ್ನುವಂಥದ್ದನ್ನ ಸಂದೇಶವನ್ನು ಕೊಡಬೇಕಾಗಿದೆ. ಸುಮಾರು ಕರ್ನಾಟಕದಲ್ಲಿ 7% ಜಾಸ್ತಿ ಇದೆ ಅನ್ನಿಸ್ತದೆ ನನ್ನ ಮಾದಿಗ ಸಮಾಜ. 7% ಹೇಳಿದ್ರು ನಾರಾಯಣ ಸ್ವಾಮಿ ಅವರು ಸರ್ಕಾರಿ ನೌಕರಿಯಲ್ಲಿ ಎಷ್ಟು ಜನ ಇದ್ರಿ? ನಿಮ್ದು ಅರ್ಧ ಸಂಖ್ಯೆ ಇದ್ದವರು ನಿಮ್ದು 4 ಪಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಗರಜಿಲ್ಲೇನು? ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾರು ಸಲಹೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ನವರಿಗೆ ದುರುಪಯೋಗ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರ? ಇಲ್ಲ. ನಿಜವಾದಂತ ಸಮಾಜದಲ್ಲಿ ಅನೇಕ ಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮಾಜ ಇದೆ. ಮಾದಾರ ಚೆನ್ನಯ್ಯ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಾನ ಶರಣರು. ಅಂದ್ರೆ ಇತಿಹಾಸ ಎಷ್ಟು ಶ್ರೀಮಂತಿಕವಾಗಿದೆ ನಮ್ಮ ಮಾದಿಗ ಸಮಾಜದ. ಆದರೆ ಸ್ವತಂತ್ರ ಭಾರತದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದ ಆಶ್ರಯ ಅಡಿಯಲ್ಲಿ ಇಲ್ಲಿಯವರೆಗೆ ನಾವು ಯಾವ ಹಕ್ಕಿನಿಂದ ವಂಚಿತರಾಗಿದ್ದೀವಿ? ಯಾವ ಪಕ್ಷದ ಸರ್ಕಾರಗಳಿಂದ ನಾವು ಮೋಸ ಹೋಗಿದ್ದೀವಿ? ಇದು ನಮ್ಮ ತಲೆಯಲ್ಲಿ ಇವತ್ತು ಬೆಂಕಿ ಇರಬೇಕು, ಬೆಂಕಿ. ಇದು ಪ್ರವಚನ ಅಲ್ಲ. ನಾವಿವತ್ತು ಓಟ್ ಬೇಡಕ್ಕೆ ಬಂದಿಲ್ಲ. ಎಲ್ಲಿಯವರೆಗೆ ತಲೆಯಲ್ಲಿ ಬೆಂಕಿ ಹತ್ಕೊಳ್ಳಿಲ್ಲ, ಕಿಡಿ ಹತ್ಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಇಂದಿನ ಸರ್ಕಾರಗಳು ಚುನಾವಣೆಯನ್ನು ಆರಿಸಿ ಬರ್ತಾ ಇದ್ದಾರೆ. ಬಡವರ ತುಳಿತಕ್ಕೊಳಗಾದವರ ಚಿಂತೆ ಇಲ್ಲ. ಅದಕ್ಕೆ ಇನ್ನೂ ಚುನಾವಣೆ ಬಹಳ ದೂರ ಇದೆ. 3 ವರ್ಷ ಆಯಿತು. ಒಳ ಮೀಸಲಾತಿಯನ್ನು ನಿಮಗೆ ಕರ್ನಾಟಕ ಸರ್ಕಾರ ಕೊಟ್ಟು ಆಗುತ್ತಾ? ಇಲ್ಲಿಯವರೆಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್
ಎಚ್ ಮಹಾದೇವಪ್ಪ ಇನ್ನು ನಿಮಗೆ ನೀರು ಕುಡಿಸ್ತಾನೆ ಇದ್ದಾರೆ. ಇಂದು ನಾಳೆ ಆ ರೀತಿ ಈ ರೀತಿ. ಮೊನ್ನೆ ಹೋದ ವಾರ ಪತ್ರಿಕೆಯಲ್ಲಿ ನಾವು ನೋಡಿದೆ, ಸುಮಾರು 25,000 ಕೋಟಿ SC/STPಗಳನ್ನ ಹಣವನ್ನ ಗ್ಯಾರಂಟಿಗಳಿಗೆ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರಂತೆ. ಇದಕ್ಕೆ ಸಂವಿಧಾನ ಅಧಿಕಾರ ಕೊಡಲ್ಲ. ನಾವು ಎಷ್ಟು ಸುಮ್ ಕೂಡ್ತೀವಿ, ಎಷ್ಟು ನಮ್ಮ ಧ್ವನಿ ನಾವು ಅಡಗಿಸ್ಕೊಳ್ತೀವಿ, ಕರುಣೆ ಬರುವಂಥದ್ದಲ್ಲ. ಇಲ್ಲಿನ ಸರ್ಕಾರಗಳು ಕರುಣೆ ಬರಲ್ಲ. ಅದಕ್ಕೆ ಸಮಾಜದ ಕಣ್ಮಣಿಗಳು ಅನೇಕ ಹಿರಿಯರು ಅನುಭವಿಸ್ತಿದ್ದಾರೆ. ನಮ್ಮ ವಯಸ್ಸಿನ ಅವರಿಗೆ ರಾಜಕೀಯ ಅನುಭವ ಇದೆ. ವಿಶೇಷವಾಗಿ ಸಮಾಜವನ್ನ ಕಟ್ಟಬೇಕು, ಸಮಾಜವನ್ನು ಸಂಘಟಿತ ಮಾಡಬೇಕು, ಸರ್ಕಾರದ ಹಕ್ಕನ್ನು ಕೊಡಿಸಬೇಕು ಅನ್ನುವಂಥ ಕಿಚ್ಚಿನಿಂದ ಇವತ್ತು ಸುಮಾರು ನಾರಾಯಣ ಸ್ವಾಮಿ ಅವರ ಊರು, ಇಲ್ಲಿಂದ ಅವ್ರ ಕ್ಷೇತ್ರ ಹುಟ್ಟೂರು ಸುಮಾರು 800 ಕಿಲೋಮೀಟರ್ ದೂರ ಇದೆ. ಕಾರೂರು 1400 ದೂರ ಇದೆ. ಆದರೆ ಇದು ಕರ್ನಾಟಕದಲ್ಲಿ ಸಮಾಜಕ್ಕಾಗಿ ಇವರೆರಡು ರಾಜಕೀಯ ಮುಖಂಡರುಗಳು ನಿಮ್ಮನ್ನ ನೀವು ಇನ್ನೂ ನಿದ್ದೆಯಲ್ಲಿದ್ರಿ. ಇನ್ನೂ ಕಾಂಗ್ರೆಸ್ ಪಕ್ಷದ ಗುಂಜಿನಲ್ಲಿದ್ದಾರೆ ಅನೇಕ ಸಮಾಜದ ಮುಖಂಡರು. ಎಬ್ಬಿಸ್ಬೇಕಂತ ಬಂದಿದ್ದಾರೆ. ಹೀಗಾಗಿ ನಾನು ಎಲ್ಲ ಸಮಾಜದ ಮುಖಂಡರುಗಳಿಗೆ ಮತ್ತು ಕಣ್ಮಣಿಗಳಿಗೆ ನೀವು ನಿಮ್ಮ ಕಳಕಳಿಗೆ ಇಲ್ಲಿಗೆ ಬೀದರ್ಗೆ ಬಂದಿದ್ದಕ್ಕಾಗಿ ನಾನು ನಿಮ್ಮನ್ನ ಧನ್ಯವಾದನ ಹೇಳ್ತೀನಿ, ಅಭಿನಂದಿಸ್ತೀನಿ. ಮತ್ತು ಸಮಾಜದ ಮುಖಂಡರು ಅವರ ಕಳಕಳಿಯನ್ನ ಎಲ್ಲಿವರೆಗೆ ಒಳ ಮೀಸಲಾತಿಯ ಸಂಪೂರ್ಣ ಸೌಲಭ್ಯವನ್ನ ಇಂದಿನ ಸರ್ಕಾರ ಕೊಡಲ್ಲ, ಅಲ್ಲಿಯವರೆಗೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸಬೇಕು. ಇಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡು ಇಂದಿನ ಈ ಒಂದು ಸಮಾಜದ ಸಭೆನ ಆಯೋಜಿಸಿದಂಥ ಎಲ್ಲ ಮುಖಂಡರುಗಳಾದಂಥ ಫರ್ನಾಂಡಿಸ್ ಆಗಿರ್ಬೋದು, ರಾಜು ಕಡ್ಯಾಳ್ ಆಗಿರ್ಬೋದು, ನಮ್ಮ ಕಟ್ಟಿಮನಿ ಆಗಿರ್ಬೋದು, ನಮ್ಮ ಪರಮೇಶ್ವರ್ ಆಗಿರ್ಬೋದು, ಅನೇಕ ಜನರಿದ್ದೀರಿ. ನಿಮ್ಗೆಲ್ಲರಿಗೆ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಇದು ಆಯೋಜನೆ ಮಾಡಿದ್ದೀರಿ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಸ್ಥಳೀಯ ಶಾಸಕರಾದಂಥ ನನ್ನ ಸೋದರರಾದಂಥ ಸಿದ್ದು ಪಾಟೀಲ್ ಅವರಿಗೆ ಕೂಡ ಧನ್ಯವಾದನ ಹೇಳಿ ನನ್ನ ಮಾತಿನ ವಿರಾಮವನ್ನು ಕೊಡ್ತೀನಿ. ಧನ್ಯವಾದಗಳು.